What? I said come this way, that's it. Adi, that was a good ball, don't worry. Arnav, ಮುಂದಾಕು ಪರವಾಗಿಲ್ಲ ರಿಸ್ಕ್ ತಗೊಂತಾನೆ ಅಷ್ಟೇ. ಒಂದು ಹೊಡಿತಾನೆ, 2 ಹೊಡಿತಾನೆ, ಇನ್ನೊಂದು ಕೊಡ್ತಾನೆ.
అక్కడ leave no problem Arjun no worries, just leave that
ಹಾಕು ಕರೆಕ್ಟಾಗಿ. Kirtan! Hey, Koda, get lost over there. Get lost, man. Leaving down the between the legs and all. Hey, ಒಳ್ಳೆ ಫೀಲ್ಡರ್ನೆಲ್ಲ ಎಲ್ಲೋ ಹಾಕಿದ್ಯಾ? ಕೀರ್ತನ್ ಎಲ್ಲ ಗುಡ್ ಫೀಲ್ಡರ್, ಅವನ ಮುಂದೆ ತಗೋ. ತಗೊಂಡಾಗ ಅವನ ಸ್ಕೋರ್ ಲೆಗಲ್ಲಿ ಹಾಕಿದ್ಯಾ? ಸರ್ ಚೇರ್ ತಗೊಳ್ಳಿ ಸರ್. ಏ ಬೇಡ ಸರ್. ಏನು ಗಾಳಿ ಸರ್? ಫೀಲ್ಡ್ ಸೆಟ್ ಕರೆಕ್ಟಾಗಿ ನಿಲ್ಸ್ಕೊಳ್ಳಲ್ಲ ಸರ್. ಯೋಚನೆ ಮಾಡಬೇಕು ಯಾರು ಒಳ್ಳೆ ಫೀಲ್ಡರ್ ಇದ್ದಾರೆ. ಅದು ಅರ್ಜುನ್ ಆಗಲೇ ಒಂದು 4 ಬಿಟ್ಟ ಅವನು ಬಿಟ್ಟಿದ್ದಾನೆ, ಮತ್ತೆ ಇನ್ನೇನಕ್ಕೆ ಚೇಂಜ್ ಮಾಡಬೇಕು. ಕೀರ್ತನ್ ಎಲ್ಲ ನಾನು ಏನು ಎಫರ್ಟ್ ಹಾಕ್ದೆ ಸರ್? ಒಳ್ಳೆ ವೆರಿ ಗುಡ್ ಫೀಲ್ಡರ್ ಹಾಕಬೇಕು ಮುಂದ್ಗಡೆ. ಅಕ್ಷಯ್ ಒಳ್ಳೆ ಫೀಲ್ಡರು, ಏನಕ್ಕೆ ಅವನ ಡೌನ್ ದ ಲೆಗ್ ಹಾಕಿದ್ದು? ಹಾಕು ಆಫಲ್ಲಿ. ಫೀಲ್ಡ್ ಸೆಟ್ಟಿಂಗ್ ಮೇಲೆ ರನ್ಸ್ ಕಂಟ್ರೋಲ್ ಮಾಡ್ಬೋದು, ಮಾಡಲ್ಲ. ಹಾಂ ಗೊತ್ತಾಗಬೇಕು ಸರ್, ಇಷ್ಟು ವರ್ಷ ಈ ಟೀಮಲ್ಲಿ ಆಡ್ತಿದ್ಯಾ, ನಿಮಗೆ ಗೊತ್ತು ದಿನದಿಂದ ಆಡಿ ಯಾರು ಒಳ್ಳೆ ಫೀಲ್ಡರ್, ಯಾರು ಹಿಡಿತಾರೆ ಯಾರು ಹಿಡಿಯಲ್ಲ. ಆ ಮೂಮೆಂಟ್ಗೆ ಚೇಂಜ್ ಮಾಡಬೇಕು. ಅಯ್ಯೋ ಒಳ್ಳೆ ಬಾಲ್ ಸರ್. ಏನು ಸರ್ ಅವನು ಅವನ ಕೈ ಹಾಕಿತ್ತಲ್ಲ ಬಿಟ್ಟಿದ್ದ.
ಥರ್ಡ್ ಫೋರ್ ಇದೆ ಅವ್ನು ಬಿಡೋದು. ಹಾಂ ಸರ್ ಅವನಿಗೆ ಮಾತ್ರ ಅವನಿಗೆ ಮಾತ್ರ ಸರ್, ಅವನಿಗೆ ಮಾತ್ರ. ಇಲ್ಲ ಸರ್, ಮೂರು ಅವನೇ ಎಲ್ಲ ಬಿಟ್ಟಿರೋದು ಅವಾಗ. 4 ಬಿಟ್ಟಿದ್ದಾರೆ ನೋಡಿ ಸರ್, ಅದು 4 ಇರಲಿಲ್ಲ. ಅದೇ ಹೇಳ್ತಾ ಇದ್ದೀನಿ. ಊಟ ಜಾಸ್ತಿ ತಿಂದಿರ್ಬೇಕು ಅವನೀಗ. ಇಲ್ಲ ಸರ್, ಬರೀ ಆ ರೋಟಿ ಮಾತ್ರ ತಿಂದೋದು ಅವನು ಕೂಡ. 4 ಬಿಟ್ಟಿದ್ದಾರೆ, 12 ರನ್ ಅಲ್ಲೇ ಹೋಯ್ತಲ್ಲ. ತುಂಬ ನೆಗ್ಲೆಕ್ಟ್ ಆಗ್ಬಿಟ್ರು ನೋಡಿ. டேய் ஆதித்யா டீப் விக்கெட் எடுத்துட்டு அவன் ஆஃப்ல வச்சுக்கோ. அக்ஷய் யூ போல் ஆஃப் சைட், கீப் ಹಿಮ್. ನೀನು ಮಿಡ್ ವಿಕೆಟ್ ಬಾರೋ, ಅವನ ಲಾಂಗ್ ಲೆಗ್ ಕಳಿಸೋ. ವಾಟ್ ಫೀಲ್ಡ್ ಸೈಡ್, ಯು ಡೋಂಟ್ ನೋ ಹೌ ಟು ಕೀಪ್ ಇಟ್. ಬೌಲರ್ಗೆ ಕಾನ್ಫಿಡೆಂಟ್ ಇಲ್ಲ. ಸುತ್ತಿದ್ದಾನ ಅವನೆಲ್ಲ ಬಾಲ್. ಮತ್ತೆ ಅರ್ಜುನ್ಗೆ ಹೋಯ್ತು ಸರ್. ಇದೆಲ್ಲ ಏನು ಮಾಡೋಕ್ಕಾಗಲ್ಲ. ಗುಡ್ ಬಾಲ್ ಪೋಡು, ಆಫ್ ಸೈಡ್ಲೆ ಪೋಡು. ಅಲ್ಲ ಏನು ಮಾಡೋಕ್ಕಾಗಲ್ಲ ಗೊತ್ತು, ಬಟ್ ಬಾಲ್ ಅವ್ನಿಗೆ ಹೋಗ್ತದೆ. ಬಿಟ್ಟಪ್ಪ, ಯಾವಾಗಲೂ ಬಿಡ್ತಾನೆ ಸರ್. ಎಲ್ಲ ಸಾದಿಕ್ ಕಿರ್ಮಾನಿ ಕೋಚಿಂಗ್ ಸರ್. ಸೈಯದ್ ಕಿರ್ಮಾನಿ ಸಾದಿಕ್ ಈ ಥರ ಕ್ಯಾಚಸ್ಗಳನ್ನ ಬಿಡ್ಕೊಂಡು. ಎಲ್ಲಿ ಕೊಡ್ತಾರೆ ಕೋಚರು? CBT ಸರ್. ಯಾರು? ಸಾದಿಕ್ ಕಿರ್ಮಾನಿ. ಅಲ್ಲ ಅವ್ನು ಆದಿರ ಬರೀ ಕೀಪಿಂಗ್ ಮಾತ್ರ ಅವ್ರ ಹತ್ರ ಹೋಗ್ತಾನೆ ಒಂದೊಂದು ಸೆಷನ್. ಮತ್ತೆ ಯಾವಾಗಿಂದ ಶುರು ಮಾಡ್ದ ಅವನು? ಆಯಿತು ಸರ್, ಒಂದು 8-9 ಕ್ಲಾಸ್ ಆಗಿದೆ. ದಿವಾಕರ್ ಅಲ್ಲ ನನಗೆ ಅದೇ ಕನ್ಫ್ಯೂಷನ್ ಸರ್, ಜಸ್ಟ್ ಕ್ರಿಕೆಟಿಂದ ಅಲ್ಲಿಗೆ ಹೋಗೋದ್ರು ಎಲ್ಲ ಕಡೆ ಸರ್. ಹಲೋ ಮಾಡ್ತಿದ್ದೀನಿ ಸರ್, ಒಂದು 5 ನಿಮಿಷ ಮಾಡ್ತಿದ್ದೀನಿ. ಬಾಲ್ ವೈಡ್. ರೋಯ್, ವಾಟ್ ಯು ಆರ್ ಡೂಯಿಂಗ್ ದ ರೋಯ್? ಸರ್ ಅವ್ನು ಸಾದಿಕ್ ಕಿರ್ಮಾನಿ ಇದೆ, ಗುಡ್ ಕೀಪರಾ? ಹಾಂ ಸರ್, ನಾನು ನೋಡಿಲ್ಲ. ರಂಜಿ ಆಡಿದಾರಲ್ಲ ಸರ್, ಲೀಡರ್ ಕರ್ನಾಟಕ ರಂಜಿ ಅಲ್ಲ ಸರ್. ಹೌದಾ? ನಂಗೆ ಗೊತ್ತಿಲ್ಲ. ನಾನು ಸೈಯದ್ ಕಿರ್ಮಾನಿ ಗೊತ್ತು, ಅವ್ರ ಮಗ ಅಲ್ಲ. ಅದೇ ಬಟ್ ಐ ಹ್ಯಾವ್ ನಾಟ್ ಹರ್ಡ್ ಹಿಮ್. ನಾವು ಅಂದರೆ ತುಂಬ ಹೆಸರು ಮಾಡಿಲ್ಲ ಸರ್, ನಾಟ್ ದಟ್ ಗ್ರೇಟ್ ಸರ್. ಸರ್ ಕೀಪಿಂಗ್ ಕಲಿಯೋಕ್ಕೆ ಅವ್ರ ಹತ್ರ ಹೋಗ್ಬೇಕು, ಇವ್ರ ಹತ್ರ ಹೋಗ್ಬೇಕು, ಅದನ್ನ ಇಂಟ್ರೆಸ್ಟ್ ಇರ್ಬೇಕು ಸರ್ ಅದರಲ್ಲಿ. ಬಲ್ಲೇನೆ ನೋಡಿ ಸರ್, ಯಾವ ಸ್ಟ್ಯಾಂಡರ್ಡ್ ಕೀಪರ್ ಹತ್ರ ಹೋಗ್ತಾನೆ ಸರ್. ಆ ಪೊಸಿಷನ್ ಮೇಲೆ ನಿಮಗೆ ಇದಿರ್ಬೇಕು ಸರ್ ಅಷ್ಟೇ. ನೀವೇ ನೋಡೋದಲ್ಲ ಸರ್, ಮಾಡೋ ಕೆಲಸ ಇಂಟ್ರೆಸ್ಟೆಡ್ ಮಾಡ್ಬೇಕು ಸರ್ ಅಷ್ಟೇ. ನಾನು ಅವನ್ನ ಯಾವತ್ತೂ ಕೀಪಿಂಗ್ ಪ್ರಾಕ್ಟೀಸ್ ಮಾಡಿದ್ದೆ ನೋಡಿಲ್ಲ ಸರ್. ಯಾರು? ಬರೀ ಬ್ಯಾಟಿಂಗ್ಗೆ. ಸ್ಕೋರ್ ಸರ್ 443 ಓವರ್ ಸರ್ 5. ಹೊಸ ಬಾಲ್ ಹೋಗುತ್ತೆ ಸರ್. ಹಾಂ, ಅಲ್ಲ ಫೀಲ್ಡಿಂಗ್ ಚೆನ್ನಾಗಿರ್ಬೇಕು ಸರ್. 12 ರನ್ ನೋಡಿ ಎಕ್ಸ್ಟ್ರಾದೆ. ಆಯ್ತು, ಕಲಿತೇನೆ. ಫಸ್ಟ್ 6 ಓವರ್ಸ್ ಅವರು ಹೊಡಿಯೋರೆ. ಇಲ್ಲ, ಅವ್ನು ಸುತ್ತಕ್ಕಂತಾನೆ ಕಳಿಸಿದಾರೆ ಅವನ್ನ. ಅಕ್ಷಯ್ ಕ್ಯಾಚ್ ಇಲ್ಲ ಇಲ್ಲ
No need, no need, no need. Only this. ಇದು ಹಿಂದೆ ಹಾಕೋ, ಅವನು ಒಳಗಡೆ ಹಾಕೋ. ಸೇಮ್ ಬಾಲ್ ಹಾಕೋ. ಆಮೇಲೆ ಇದು ಕಾಲ್ ಮೇಲೆ ಹಾಕ್ದಿ. ಆಮೇಲೆ 3-4 ಯು ಆಲ್ಸೋ 3-4. ಸ್ವಲ್ಪ ವೈಡ್ ಆಡು. ಒಳ್ಳೆ ಬಾಲು. ಚೆನ್ನಾಗಿದೆ ಸರ್, ಪಿಂಚ್ ಹಿಟ್ಟರು ಚೆನ್ನಾಗಿದ್ದಾನೆ. ಪ್ರಾಪರ್ ಲಿಫ್ಟ್ ಮಾಡ್ತಿದ್ದಾನೆ ಕ್ಲೀನಾಗಿ. ಎಲ್ಲ ಬಾಲ್ ಹೊಡಿಬೇಕು. 6 ಬಾಲ್ ಹಾಕಿ 6 ಬಾಲ್ ಹೊಡಿತಾನೆ, ಅದ್ರಲ್ಲಿ 3 ಬಾಲ್ ಕರೆಕ್ಟ್ ಮಾಡ್ತಾನೆ. 3 ಬಾಲ್ ಬೌಂಡ್ರಿ. 3 ಬೌಂಡ್ರಿ ಬಿಟ್ಟ ಅರ್ಜುನ್ ಪಾಟಿ. ಊಟ ಜಾಸ್ತಿ ಆಯ್ತು ಅವನು, ಬಗ್ಗಕ್ಕಾಗ್ತಾಯಿಲ್ಲ ಈಗ. Come on, Arnav. Keep it there, buddy. ಜೋರ ಹಾಕಕ್ಕೆ ಹೋಗ್ಬೇಡ, ಆರಾಮ್ಸೆ ಹಾಕು. ಬಾಲ್ ಎಗಿರ್ತು. ಅಕ್ಷಯ್ ನೆಕ್ಸ್ಟ್. ಅಕ್ಷಯ್ enough, too much they are batting. ಹಿಡ್ಕೋ ಈಸಿ. ಅಯ್ಯೋ ಕ್ಯಾಚ್. ದೈ ಕೈಗೆ ಬರ್ತಿದೆ ಕ್ಯಾಚ್, ಬೀಳೋ ನೆಸೆಸಿಟಿನೂ ಇಲ್ಲ. ಬ್ಯಾಲೆನ್ಸ್ ಹಿಡ್ಕೋ ಫಸ್ಟು. ಇದಕ್ಕಿಂತ ಇನ್ನೇನು ಬೇಕು? ಇದಕ್ಕಿಂತ ಇನ್ನೇನು ಬೇಕು? ಏನಕ್ಕೋ ಗೋ ಔಟ್ ಅದು? ಏನಕ್ಕದು? ಹೊಡಿಲಿ ಡ್ರೈವು, ಹೊಡಿಲಿ ಡ್ರೈವು. ಇಲ್ಲೇ ಬಾಪ ಹೊಡಿಲಿ. ಸ್ವೀಪರ್ ಇರ್ತಾನೆ, ಎಕ್ಸ್ಟ್ರಾ ಕವರ್ಸ್ ಡೀಪ್ ಇಟ್ಕೊಂಡಿರ್ತಾನೆ. ಹಾಕು ಔಟ್ಸೈಡ್ ದ ಮ್ಯಾಟ್. ಡ್ರೈವ್ ಹೊಡಿತಾರೆ ಅಂತ ಅಂದ್ಬಿಟ್ಟು ಏನು ಮುಂದೆ ಹಾಕೋದೇ ಇಲ್ವಾ? ಹಿಡಿಯೋ. ಸ್ವೀಟ್ ಅವನು ಔಟ್ ಕೂತಿದ್ದಾನ. ಸರ್ ಔಟ್ ಇಲ್ಲ, ನೋ ಬಾಲ್ ಅದು. ಇದಕ್ಕೆ ಮುಂಚೆ ನೋಬಾಲ್ ಆಗಿತ್ತಲ್ಲ ಸರ್, ಈಚೆ ಹಾಕಿ ಮ್ಯಾಟಿಂದ. ಅಕ್ಷಯ್ ಕಮ್ಡ. ಸರ್ ಇದು ಹಿಡಿಬೋದಿತ್ತಾ? ಕೈ ಸರ್ ಸಿಕ್ಕಿದೆ. ಅವ್ನು ಯಾವಾಗಲೂ ನೋಡಿ ಇದನ್ನ ರಿಸೀವ್ ಮಾಡಲ್ಲ ಕ್ಲೀನಾಗಿ, ಹಿಂಗೆ ಇರುತ್ತೆ ಕೈ, ಕ್ಲೋಸ್ ಆಗೋದೇ ಇಲ್ಲ. ಇನ್ನ ಇದೆ, 2 ಓವರ್ ಇದೆ. तू जा अंदर जा. कीर्तन तू इधर आ जा. नहीं लोगो डीप आ जा. कैच सीढ़ी रही फर्स्ट. हाँ डीप इधर कैच सीढ़ी रही फर्स्ट. ले Arjun, walk in, encourage the
ಇಡೀ ನನ್ನ ಮಗನೇ ಹಿಡಿಯೋದು ಹಿಡಿಬೇಡ. ಒಂದು ಕೀಪರ್ ಕ್ಯಾಚ್ ಬಿಟ್ಟಿದ್ದಾನೆ, ಕೈಗೆ ಬಂದಿರೋದು. ಬಾಲಲ್ಲೇ ಒಂದು ರನ್ ಹೊಡೆಯೋಕೆ ಮುಕ್ಲಾಡ್ತಿದ್ದಾನೆ ನೋಡಿ ಸರ್ ಈ ಓವರ್. ಸ್ಪಿನ್ನರ್ಸ್ ಅದೇ ಕ್ವಾಲಿಟಿ. ಸರ್ ಅದ್ಯಾಂತ ಮುಂಚೆ ಕೊಡಲು ಬಂದಿದ್ದಲ್ಲ ಅವ್ನು ಬರಲ್ವ ಈಗ? ಆದ್ಯ ಅಂತೂ ಗೊತ್ತಿಲ್ಲ ಸರ್, ಅಂದರೆ ನಾನೇ ಕರಿಯೋದು ಸ್ಟಾಪ್ ಮಾಡ್ತೆ ಸರ್. ಈ ಪ್ಲೇಯರ್ಸ್ ಭಾಳ ಆಗಿದ್ದಾರೆ ಅದಕ್ಕೆ ಅಂದರೆ ಸರ್ ಅವನ್ನ ನಾನು ಏನಂತ ಆಡ್ಸೋದು ನನಗೆ ಅರ್ಥ ಆಗ್ತಾ ಇಲ್ಲ. ಫಾಸ್ಟ್ ಬೌಲರ್ ಆಗೋ ಆಡ್ಸೋಕ್ಕಾಗ್ತಾ ಇಲ್ಲ. ಪುನೀತ್ ಫಾಸ್ಟ್ ಬೌಲರ್ ಆಗೋ ಆಡ್ಸೋಕ್ಕಾಗ್ತಾ ಇಲ್ಲ, ಬ್ಯಾಟ್ಸ್ಮನ್ ಆಗೋ ಆಡ್ಸೋಕ್ಕಾಗ್ತಾ ಇಲ್ಲ. ಅನಂತೋದಯನೇ ಇವಾಗ ಫಾಸ್ಟ್ ಬೌಲರ್ ಆಗಿ ಗ್ರೂಮ್ ಆಗ್ತಿದ್ದಾನೆ ಸರ್. ಅವ್ನು ಕಲ್ತ ಅಂತಂದರೆ ನಮ್ಗೆ ಅವನೇ ಆಲ್ರೌಂಡರ್ ಸಿಕ್ಬಿಡ್ತಾನೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಯಾರ್ಕರ್ಸ್ ಆಗ್ತಾನೆ ಅವ್ನು ಲಾಸ್ಟಲ್ಲಿ. ಬೆಟರ್ ಯು ಗೋ. ನೀವು ಒಳಗಡೆ ಹೋಗೋ, ಕವರ್ಸ್ ಹೋಗೋ. ಶಾರ್ಟ್ ಕವರ್ಸ್ ಕೀರ್ತನ್. Hey, talk the, encourage the fools, encourage. ಫುಟ್ವರ್ಕೇ ಇಲ್ಲ, ಕಾಲೇ ಬರ್ತಾ ಇಲ್ಲ. ಪೋಡ್ರ ಫುಟ್ವರ್ಕ್ ಪಾರು ಇಲ್ಲವೇ ಇಲ್ಲ. ಔಟ್. Just standing and hitting, man. Hey, ideal, hey, LBW fellow. Puneet. Hey, catch आएगा देखो. Ball, hey. Good stop, Kirtan. शाबाश यार, लवली कीर्तन, बहुत बढ़िया यार. पुनीत ಅದು ಕೊಂಚ ಫುಲ್ ಪಣ್ಣನ ಲೆಂತ್ ಪಿನಾಲೆ ಎಡ್ಕೋ. ಅವಳದ ಲಾಸ್ಟ್ 9 ಬಾಲ್ ಆಯಿತು ಸರ್, ರನ್ಸ್ ಬಂದು. ಆಶಿತ್ ನಾಯಕ್ ಚಚ್ತಾವನೆ. ಆಡಿಸ್ತಾರೆ ಇವಾಗ, ಆಡ್ಸಕ್ಕೆ ಹೇಳಿ ಫೈನಲ್ ಮ್ಯಾಚ್. ಬಾಲಲ್ಲಿ ಶಬಾಷ್. ಗೋಡ ಅಕ್ಷಯ್, ಕ್ವಾಲಿಟಿ ಮ್ಯಾನ್. ಮೇನ್ ಕ್ವಾಲಿಟಿ ಬೌಲರ್ಸ್. ಇಷ್ಟೊತ್ತಿಗೆ 3 ವಿಕೆಟ್ ಸುಮ್ಮನೆ ಹೋಗಿರೋದು. ಅವ್ನಿಗೇನೋ ಬರೆದ್ಬಿಟ್ಟಿದೆ ಸರ್, ಕ್ಯಾಚಸ್ ಹಿಡಿಯಲ್ಲ. ಕ್ಯಾಚಸ್ ಯಾರು ಹಿಡಿಯಲ್ಲ ಸರ್, ನಾನು ಅದು ಹೇಳ್ತೀನಿ ನೋಡಿ, ಯಾವಾಗಲೂ ನೋಡಿದ್ದೀನಿ ನಾನು. ಎಲ್ಲ ಮ್ಯಾಚಸ್ ಎಲ್ಲರೂ ಕ್ಯಾಚಸ್ ಬಿಡ್ತಾರೆ ಸರ್. ನಾನು ನೋಡ್ದಂಗೆ ಅವ್ನು ಆರುಷ್ ಜೈನ್ ಯಾವಾಗಲೂ ಹಿಡಿತಾನೆ, ಇವಂದು ಯಾವಾಗಲೂ ಹಿಡಿತಾನೆ. ಅವ್ರಿಬ್ಬರದ್ದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಅವ್ನು ಬೌಲಿಂಗಲ್ಲಿ ಇವ್ನು ಹಿಡಿದ, ಇವ್ ಬೌಲಿಂಗ್ ಕ್ಯಾಚ್ ಸರ್. ಒಂದು ಯಾವ್ದು ಸರ್ ಈ ಮ್ಯಾಚಲ್ಲಿ 2 ಕ್ಯಾಚ್ ಹೋಯ್ತು. ಈಗ ಏನು ಮಾಡ್ತೀರಾ?
ಅಷ್ಟೇ, ಏನು ಮಾಡೋಕ್ಕಾಗಲ್ಲ, ನಸೀಬ್ ಅಷ್ಟೇ. ಎಲ್ಲ ಏನು ಹೇಳೋಕ್ಕಾಗಲ್ಲ ಸರ್. ಅವ್ನು ಬಂದು ಮನೆಗೆ ಕೇಳ್ತಾನೆ, ನನ್ನ ಕ್ಯಾಚ್ ಯಾರು ಹಿಡಿಯಲ್ಲ, ಏನು ಮಾಡಲಿ ಅಂತ. ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಯಾರು ಕರಾಗಿ ಬೋಲ್ಡ್ ಮಾಡು ಅಂದರೆ ಸಿಗುತ್ತೆ ಸರ್, ಬೆಟರ್ ಟೀಮಲ್ಲಿ ಸಿಗುತ್ತೆ. ಹಾಂ, ಬೆಟರ್ ಟೀಮ್ ಜೊತೆ ಆಡೋಕೆ ಸಿಗುತ್ತೆ ನೋಡಿ. ಬಿಟ್ಟ ನೋಡಿ, ಇದಕ್ಕೇನು ಹೇಳ್ತೀರ? ಈಸಿ ಕ್ಯಾಚು ಇದಾರು ಬಿಡಿ, ಈಸಿ ಕ್ಯಾಚ್. ಇಲ್ಲ ಸರ್, ಎಲ್ಲ ಮ್ಯಾಚ್ ಸರ್ ಎಲ್ಲ ಮ್ಯಾಚು 1-2 ಬಿಟ್ಟೇ ಬಿಡ್ತಾನೆ. ಎಲ್ಲ ಮ್ಯಾಚ್ 1-2 ಮಾಡಲ್ಲ ಸರ್. ಕೀಪಿಂಗ್ ತಿಕ್ಕಾಬಕ್ಸಿ ಮಾಡ್ಬೇಕು ಸರ್. ಸರ್ ಅವನೆಲ್ಲ ಇದ್ರೆ ಇಷ್ಟೊತ್ತಿಗೆಲ್ಲ ತೆಗೆದು ಎಲ್ಲ ಕಡೆ ಅವನೇ ಓಡಾಡ್ತಿದ್ದಾನೆ ಸರ್. ಅದನ್ನು ಸ್ಟಾಪ್ ಮಾಡ್ದ ನೋಡಿ, ಓವರ್ ಫ್ಲೋನ ಬಂದು ಡೈವ್ ಹೊಡೆದು ಸ್ಟಾಪ್ ಮಾಡ್ದ. ಡೈವ್ ಹೊಡೆದ ಸರ್, ಅದಕ್ಕೆ ಅದು ಬೇಕು ಸರ್, ಅದು ಜಿದ್ದಿರ್ಬೇಕು ಸರ್. ಪ್ಲೇಯರ್ಸ್ಗೆ ಅದು ಬರ್ಬೇಕು ಸರ್. ನಮ್ದು ಟೀಮು ಗೆಲ್ಸ್ಬೇಕು ಅಂತ. ನಾನು ಆ ಥರ ಅನಿಕೇತ್ ಚಡ್ಡಾ ನೋಡಿದೆ ಸರ್. ಅನಿಕೇತ್ ಚಡ್ಡಾ ನೀವು ನೋಡಿರ್ತೀರ, CBTಯಲ್ಲಿ ಸೀನಿಯರ್ ಪ್ಲೇಯರ್, ಅಂಡರ್ 17 ಅಂಡರ್ 16. ಏನು ಸರ್ ಫೀಲ್ಡರು, ಮ್ಯಾನ್ ಆಫ್ ದ ಮ್ಯಾಚ್ ಬರೀ ಕ್ಯಾಚಸ್ ತಗೊಂಡಿದ್ದಾನೆ ಸರ್ ಅವನು. ಆ ಥರ ಕ್ಯಾಚಸ್ ಹಿಡಿಯೋನು. ಅಯ್ಯೋ, ಗುಡ್ ಟ್ರೈ ಡಾ. 2 hands ದ ಬಗರ್. ಇವಂದೇ 3-4 ಚಾನ್ಸ್. ನಿನ್ನೆ ಮ್ಯಾಚು ಹಂಗೆ ಸರ್, ನಿನ್ನೆ ಮ್ಯಾಚು ಹಂಗೆ. ಒಳ್ಳೆ ಸ್ಟ್ರಾಂಗ್ ಅಂದರೆ ಅದೇ ಸರ್, ಒಂದು ಕ್ಲಬ್ಬು ಸರ್, ಆಡ್ತಾರೆ ಚೆನ್ನಾಗಿ. ಸೇಮ್ ಒಂದೇ ಟೀಮು, ಒಂದೇ ಜೊತೆಲಿ ಪ್ರಾಕ್ಟೀಸ್ ಮಾಡ್ತಾರೆ. ಏನೇ ಅವನು ಆದರ್ಶ್ ಒಬ್ಬ ಇದ್ದಿದ್ರೆ ಒಬ್ಬ ಬಟ್ ನೆನ್ನೆ ನಮ್ದೆಲ್ಲಿ ಸರ್ ಅಂಡರ್ 16 ಟೀಮು, ಅರ್ಧ ಹುಡುಗರು ಅಂಡರ್ 12 ಇದ್ದಾರೆ. ಇದ್ರು ಒಳ್ಳೆ ಪವರ್ ಪ್ಲೇ ಆಗಿ ತುಂಬ ಹೊತ್ತಾಯ್ತು ಸತಿ. ಎಕ್ಸಾಕ್ಟ್ 11 ಇವತ್ತು ಸರ್, ಎಕ್ಸಾಕ್ಟ್ 11 ಪ್ಲೇಯರ್ಸ್ ಇವತ್ತು. ಸೊ ಅವ್ನು ಸಮ್ಮರ್ ನೋಡಿ ಸರ್, ಏನು ಇನ್ಫಾರ್ಮು ಮಾಡಿಲ್ಲ, ಬಂದೂ ಇಲ್ಲ. ಇದ್ದಾರೆ ಗ್ರೂಪಲ್ಲಿ, ಇನ್ಫಾರ್ಮು ಮಾಡಿಲ್ಲ, ಬಂದೂ ಇಲ್ಲ. 3 ಓವರ್ಗೆ 3 ರನ್ ಹೊಡೆದ ಅವ್ನು. 3 ಮೇಡಿನ್ ಸರ್, ಇವಾಗ 3 ಓವರ್ 3 ಮೇಡಿನು. 3 ಓವರ್ಗೆ 3 ಮೇಡಿನ್ ಅದೇ ಹೇಳೋದು ಸರ್. ಸರ್ ಸ್ಪಿನ್ನರ್ ಏನು ಗೊತ್ತಾ ಸರ್, ಸಿಂಪಲ್ ಜಾಬ್, ಬಂದು ಒಂದು ಏರಿಯಾದಲ್ಲಿ ಆಗ್ತಾರೆ, ಓಡ್ ಬರೋ ಅಂಥದ್ದೇನಿಲ್ಲ, ಟರ್ನ್ ಆಗಬೇಕಷ್ಟೇ. ಫೀಲ್ಡರ್ಗಳಿಗೆ ವರ್ಕ್ ಇಲ್ಲ, ಫೀಲ್ಡರ್ಗಳು ಹಿಡಿಬೇಕು ಸರ್ ಅಷ್ಟೇ ಕ್ಲೀನಾಗಿ. ಔಟ್ ಈ ಓವರ್. ಮೇಯ್ನ್ ಸರ್ ಕೀಪರ್ಗೆ, ಸ್ಪಿನ್ನರ್ಗೆ ಕೀಪರ್ ಚೆನ್ನಾಗಿರಬೇಕು. ಕೀಪರ್ ಚೆನ್ನಾಗಿದೆ ನೋಡಿ ಸರ್. ಧೋನಿ ಕೀಪರ್ ಇದ್ದಾಗ ಎಲ್ಲ ಸ್ಪಿನ್ನರ್ಸು ಸಕ್ಕತ್ತಾಗಿ ಮಾಡೋರು ಬೌಲಿಂಗ್. ಕುಲ್ದೀಪ್ ಆಗಲಿ ಇವರೆಲ್ಲ. ಧೋನಿ ಹೋದ್ಮೇಲೆ ನೋಡಿ ಸ್ಪಿನ್ನರ್ಸ್ಗೆ ಸಜೆಸ್ಟ್ ಮಾಡೋರೇ ಇಲ್ಲ, ಹಂಗಾಗಿದೆ. ಯಾಕಂದರೆ ಅವ್ನು ಹೇಳ್ಕೊಡೋನು, ಇಲ್ಲ ಹಾಕು ಅಲ್ಲ ಹಾಕು, ಪ್ರತಿಯೊಂದು ಬ್ಯಾಟ್ಸ್ಮನ್ನ ರೀಡ್ ಮಾಡೋನು. ಧೋನಿ ಹೋದ್ಮೇಲೆ ಸ್ವಲ್ಪ ಕಷ್ಟ ಆಯಿತು ಸ್ಪಿನ್ನರ್ಸ್ಗೆಲ್ಲ. ಇನ್ನು KL ರಾಹುಲ್ಗೆ ಇನ್ನೊಂದು 3-4 ವರ್ಷ ಬೇಕಾದ ಕಲಿಯೋಕ್ಕೆ. ಏಯ್ ಪಾರ್ಡಾ, ಫೀಲ್ಡಿಂಗ್ ಪಾರ್. ಇವನ್ನ ಯಾಕೆ ಗುರು ಮತ್ತೆ ಇಲ್ಲ ಹಾಕ್ದೆ? ಒಳ್ಳೆ ತಿರುಗ್ತಿದೆ ಬಾಲ್. ಪುನೀತ್ அரௌண்ட்லேருந்து ஓவர்லேருந்து போடு, ஆங்கிள் கிரியேட் பண்ணு. அவுட் சைட் ஆஃப் ஸ்டம்ப் போட பாரு, அவ்வளோதான். அவுட் சைட் ஆஃப் ஸ்டம்ப் போடு. ಅವ್ನು ಸ್ಟ್ಯಾಂಡ್ಸೇ ನೋಡಿ ಲೆಗ್ ಸೈಡಿಗೆ ತಿರ್ಕೊಂಡು ನಿಂತ್ಕೊಬಿಟ್ಟಿದ್ದಾನೆ. ಹಾಕು ನಾನು ಅಲ್ಲೇ ಹೊಡಿಯೋದು, ಹಾಕು ನಾನು ಅಲ್ಲೇ ಹೊಡಿತೀನಿ ಅಂತ. ಹೆಂಗೆ ಹಾಕ್ರು ಅದೇ ಟ್ರೈ ಮಾಡ್ತಾವ. 3-4 ತಕ್ಷಣ